ಮ್ಯೂಸಿಕ್ ಕಂಪನಿಗಳು ಒಂದು 3-4 ಮ್ಯೂಸಿಕ್ ಕಂಪನಿಗಳು ಈ ತರ ಅಂದ್ರೆ ಇವ್ರದ್ದು ಕೆಲಸನೇ ಏನಂತಂದ್ರೆ ಸಿನಿಮಾ ರಿಲೀಸ್ ಆದ ಕೂಡಲೇ ಎಲ್ಲೆಲ್ಲಿ ನಾವು ಕೇಸ್ ಹಾಕ್ಬಹುದು ಅಂತ. ಇಲ್ಲಿ ನಿರ್ಮಾಪಕರಿಗಾಗಲಿ ಅಥವಾ ನಿರ್ದೇಶಕರಾಗಲಿ ಈ ತರ ಕನ್ಫ್ಯೂಷನ್ಸ್ ಇದೆ. ಅಂದ್ರೆ ಏನ್ ಕಾಪಿರೈಟ್ ಇಲ್ಲಿ, ವಾಟ್ ಈಸ್ ಕಾಪಿರೈಟ್ ಇಶ್ಯೂ, ವಾಟ್ ಈಸ್ ನಾಟ್ ಅನ್ನೋದಿದೆಯಲ್ಲ, ಇದು ನಮ್ಮ ಪೂರ್ತಿ ಇಂಡಸ್ಟ್ರಿಗೆ ಇದು ಕರೆಕ್ಟ್ ಆಗಿ ನಾಲೆಜ್ ಇಲ್ಲ ನಮಗೆ. ವಿ ಫ್ರಮ್ ಪರಂಬಾ ಸ್ಟುಡಿಯೋಸ್ ನಾವೇನು ಡಿಸೈಡ್ ಮಾಡಿದ್ವಿ ಅಂತಂದ್ರೆ ಇದನ್ನು ಕೋರ್ಟಲ್ಲಿ ಹೋಗಿ ನೋಡೋಣ, ಹಂಗಿದ್ರೆ ಗೊತ್ತಾಗ್ಲಿ, ನಮಗೆ ಗೊತ್ತಾಗ್ಲಿ, ಎಲ್ರಿಗೂ ಗೊತ್ತಾಗ್ಲಿ ಕಾಪಿರೈಟ್ ಇಶ್ಯೂಸ್, ಕಾಪಿರೈಟ್ ಆಕ್ಟ್ ಏನು ಹೇಳುತ್ತೆ, ಅಟ್ಲೀಸ್ಟ್ ಹೆಂಗ್ ಯೂಸ್ ಮಾಡಬಹುದು ನಾವು ಹಾಡುಗಳನ್ನ. ಯಾಕಂದ್ರೆ ನಮ್ದೇ ಕನ್ನಡದ ಹಾಡುಗಳನ್ನ ನಾವು ಇವಾಗ ಒಂದು ಸಿನಿಮಾ ಮಾಡಬೇಕಾದ್ರೆ ನಾವು ಆದಷ್ಟು ರಿಯಾಲಿಟಿನ ತೋರ್ಸಕ್ಕೆ ಟ್ರೈ ಮಾಡ್ತೀವಿ. ಸೊ ಜನವರಿಯಲ್ಲಿ ಬ್ಯಾಚುಲರ್ ಪಾರ್ಟಿ ಅಂತ ಸಿನಿಮಾ ರಿಲೀಸ್ ಆಗಿತ್ತು. ಪರಂಬಾ ಸ್ಟುಡಿಯೋಸ್ ಇಂದ ನಾವು ಪ್ರೊಡ್ಯೂಸ್ ಮಾಡಿದ್ವಿ ಸಿನಿಮಾನ. ಅದರಲ್ಲಿ 3-4 ಹಾಡುಗಳು ನಾವು ಹಳೆ ಹಾಡುಗಳು, ಅಂದ್ರೆ ಆಲ್ರೆಡಿ ಕನ್ನಡ ಹಾಡುಗಳೇ, ಅದನ್ನ ಬ್ಯಾಕ್ಗ್ರೌಂಡ್ ಅಲ್ಲಿ ನಾವು ಯೂಸ್ ಮಾಡುವಂತ ಒಂದು ಪರಿಸ್ಥಿತಿ ಇತ್ತು. ಸೊ ಐ ಥಿಂಕ್ ಸಾರೆಗಾಮ ಇಂದ ಒಂದು 2 ಹಾಡಿತ್ತು. ಅದನ್ನ ನಾವು ಸಾರೆಗಾಮ ಅವ್ರ ಹತ್ರ ಹೋಗಿ ಪರ್ಮಿಷನ್ ಕೇಳಿದ್ವಿ. ಅವರು ಇಂಥದ್ದೊಂದು ಮೊತ್ತ ಕೊಡಬೇಕು ಅಂತ ಹೇಳಿದ್ರು. ಸರಿ, ನಾವು ಓಕೆ ಅಂತ ಹೇಳಿ ಅದನ್ನ ತಗೊಂಡ್ವಿ. ಆಮೇಲೆ 2 ಹಾಡುಗಳು ಆಕ್ಚುಲಿ ಅದು ಕಾಪಿರೈಟ್ ವೈಲೇಷನ್ ಅಲ್ಲ, ಆದ್ರೆ ಯಾವುದಕ್ಕೂ ಒಂದು ಪರ್ಮಿಷನ್ ತಗೊಂಡ್ಬಿಡಿ ಅಂತ ಹೇಳಿ ನಾನು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ರಾಜೇಶ್ ಅವ್ರಿಗೆ ಹೇಳಿದ್ದೆ. ಅಂಡ್ ಪ್ರೊಡಕ್ಷನ್ ಮ್ಯಾನೇಜರ್ ಅವರು ಫೋನ್ ಮಾಡಿದ್ದಾರೆ. ಅಂಡ್ ಅವರೇನೋ ಒಂದು ದೊಡ್ಡ ಅಮೌಂಟ್ ಏನೋ ಹೇಳಿದ್ದಾರೆ. ಅಂಡ್ ಅದು ನಮಗೆ ಕಾಪಿರೈಟ್ ವೈಲೇಷನ್ ಅಲ್ಲ. ಫಸ್ಟ್ ಆಫ್ ಆಲ್, ಯಾಕೆ ಇಷ್ಟು ದೊಡ್ಡ ಅಮೌಂಟ್ ಕೊಡಬೇಕು ಅನ್ನೋದು ನಮಗೆ ಏನೋ ಅದಕ್ಕೆ ಸರಿ ಅನಿಸಿಲ್ಲ ನಮಗೆ ಅದು. ಅಂಡ್ ತಿರ್ಗಾ ಒಂದು 2-3 ಸಲ ಮಾತುಕತೆ ಆಗಿದೆ. ಆಮೇಲೆ ನಮ್ಗೆ ಹೇಳ್ತೀವಿ ಅಂತ ಹೇಳಿ ನಮ್ಗೆ ಆಮೇಲೆ ದೇವ್ ನಾಟ್ ಕಮ್ ಬ್ಯಾಕ್. ಆಮೇಲೆ ನಮ್ಮ ಸಿನಿಮಾ ರಿಲೀಸ್ ಹತ್ರ ಬರ್ತಾ ಇತ್ತು. ಸೊ ನಾವು ಸಿನಿಮಾ ರಿಲೀಸ್ ಮಾಡಿದೀವಿ. ಅದರ ನಂತರ ಆಲ್ಮೋಸ್ಟ್ ಐ ಥಿಂಕ್ 3-4 ಮಂತ್ಸ್ ನಂತರ ಇವರು ಕೇಸ್ ಹಾಕಿದ್ದಾರೆ ಸಿನಿಮಾದ ಮೇಲೆ. ಒಂದು ಹಾಡು ಬರೀ 6 ಸೆಕೆಂಡ್ ಬ್ಯಾಕ್ಗ್ರೌಂಡ್ ಅಲ್ಲಿ ಟಿವಿಯಲ್ಲಿ ಬರುತ್ತೆ ಅಷ್ಟೇ. ಇನ್ನೊಂದು ಹಾಡು ಶಾಲೆಯಲ್ಲಿ ಒಬ್ಳು ವಿದ್ಯಾರ್ಥಿ, ಅವಳು ಏನೋ ಕ್ಲಾಸ್ ರೂಮ್ ಮುಂದೆ ಹಿನ್ನೆಲೆಯಲ್ಲಿ ಹಾಡುವಂತ ಒಂದು ಸಂದರ್ಭ. ಇದು 2 ಕಾಪಿರೈಟ್ ವೈಲೇಷನ್ ಅಲ್ಲ ಅಂತ ನಮ್ಮ ವಾದ. ಈ ಮ್ಯೂಸಿಕ್ ಕಂಪನಿಗಳು ಒಂದು 3-4 ಮ್ಯೂಸಿಕ್ ಕಂಪನಿಗಳು ಈ ತರ ಅಂದ್ರೆ ಇವ್ರದ್ದು ಕೆಲಸನೇ ಏನಂತಂದ್ರೆ ಸಿನಿಮಾ ರಿಲೀಸ್ ಆದ ಕೂಡಲೇ ಎಲ್ಲೆಲ್ಲಿ ನಾವು ಕೇಸ್ ಹಾಕ್ಬಹುದು ಅಂತ. ಸೊ ಇಲ್ಲಿ ನಿರ್ಮಾಪಕರಿಗಾಗಲಿ ಅಥವಾ ನಿರ್ದೇಶಕರಾಗಲಿ ಈ ತರ ಕನ್ಫ್ಯೂಷನ್ಸ್ ಇದೆ. ಅಂದ್ರೆ ಏನ್ ಕಾಪಿರೈಟ್ ಇಲ್ಲಿ, ವಾಟ್ ಈಸ್ ಕಾಪಿರೈಟ್ ಇಶ್ಯೂ, ವಾಟ್ ಈಸ್ ನಾಟ್ ಅನ್ನೋದಿದೆಯಲ್ಲ, ಇದು ನಮ್ಮ ಪೂರ್ತಿ ಇಂಡಸ್ಟ್ರಿಗೆ ಇದು ಕರೆಕ್ಟ್ ಆಗಿ ನಾಲೆಜ್ ಇಲ್ಲ ನಮಗೆ ನಾಲೆಜ್ ಇಲ್ಲ ಫಸ್ಟ್ ಆಫ್ ಆಲ್. ಅಂಡ್ ಅದನ್ನ ಅಡ್ವಾಂಟೇಜ್ ತಗೊಳ್ಳುವಂತ ಈ ತರ ಸುಮಾರು ಕೆಲಸಗಳಾಗ್ತಾ ಇದೆ. ಸೊ ವಿ ಫ್ರಮ್ ಪರಂಬಾ ಸ್ಟುಡಿಯೋಸ್ ನಾವೇನು ಡಿಸೈಡ್ ಮಾಡಿದ್ವಿ ಅಂತಂದ್ರೆ ಇದನ್ನು ಕೋರ್ಟಲ್ಲಿ ಹೋಗಿ ನೋಡೋಣ, ಹಂಗಿದ್ರೆ ಗೊತ್ತಾಗ್ಲಿ, ನಮಗೆ ಗೊತ್ತಾಗ್ಲಿ, ಎಲ್ರಿಗೂ ಗೊತ್ತಾಗ್ಲಿ ಕಾಪಿರೈಟ್ ಇಶ್ಯೂಸ್, ಕಾಪಿರೈಟ್ ಆಕ್ಟ್ ಏನು ಹೇಳುತ್ತೆ, ಅಟ್ಲೀಸ್ಟ್ ಹೆಂಗ್ ಯೂಸ್ ಮಾಡಬಹುದು ನಾವು ಹಾಡುಗಳನ್ನ. ಯಾಕಂದ್ರೆ ನಮ್ದೇ ಕನ್ನಡದ ಹಾಡುಗಳನ್ನ ನಾವು ಇವಾಗ ಒಂದು ಸಿನಿಮಾ ಮಾಡಬೇಕಾದ್ರೆ ನಾವು ಆದಷ್ಟು ರಿಯಾಲಿಟಿನ ತೋರ್ಸಕ್ಕೆ ಟ್ರೈ ಮಾಡ್ತೀವಿ. ರಿಯಾಲಿಟಿನ ತೋರಿಸಬೇಕಾದ್ರೆ ರಿಯಾಲಿಟಿಯಲ್ಲಿ ನಾವು ಹಾಡುಗಳನ್ನ ಕೇಳ್ತೀವಿ. ಕನ್ನಡ ಹಾಡುಗಳನ್ನ ಕನ್ನಡಿಗರು ಕೇಳಿದ್ರೆ ಮತ್ತೆ ಯಾರು ಕೇಳ್ತಾರೆ? ನಾವು ಆ ಹಾಡುಗಳನ್ನ ಕೇಳೋದನ್ನ ಹಂಗಿದ್ರೆ ಸಿನಿಮಾದಲ್ಲಿ ತೋರ್ಸೋಂಗೇ ಇಲ್ವೋ ನಾವು. ಸೊ ವಾಟ್ ಈಸ್ ಆಕ್ಚುಲಿ ಕಾಪಿರೈಟ್ ಇಶ್ಯೂ? ನಾವು ಆ ಹಾಡುಗಳನ್ನ ತಗೊಂಡು ಅದನ್ನ ನಾವು ರೀಮೇಕ್ ಮಾಡಿ ಅಥವಾ ಬೇರೆ ರೀತಿ ಅದನ್ನ ಬಳಸಿ ನಾವು ಏನಾದರೂ ಏನೋ ಅದರಿಂದ ಹಣ ಸಂಪಾದನೆ ಮಾಡಿದ್ರೆ ಅದು ಬೇರೆ ವಿಷಯ ಆಗುತ್ತೆ. ಇವಾಗ ಯಾವುದೋ ಒಂದು ಸಾಂಗ್ನ ನಾವು ಹಳೆ ಸಾಂಗ್ನ ರೀಮೇಕ್ ಮಾಡಿ ಅದನ್ನು ಯೂಟ್ಯೂಬಲ್ಲಿ ಬಿಟ್ಟು ಯೂಟ್ಯೂಬಿಂದ ನಾವು ಹಣ ಸಂಪಾದನೆ ಮಾಡಿದ್ರೆ ಅದು ಬೇರೆ ವಿಷಯ ಆಗುತ್ತೆ. ಬಟ್ ಒಂದು ಸಿನಿಮಾದಲ್ಲಿ ಸ್ಕ್ರಿಪ್ಟಲ್ಲಿ ಸಂದರ್ಭ ಇದ್ದಾಗ ನಮ್ಮ ಹಾಡುಗಳನ್ನು ನಾವು ಯೂಸ್ ಮಾಡೋಕ್ಕೆ ಆಗಲ್ಲ ಅಂತಂದ್ರೆ ಅಟ್ಲೀಸ್ಟ್ ಅದಕ್ಕೆ ಏನೋ ಒಂದು ರೂಲ್ಸ್ ಇರಬೇಕು. ಹಿಂಗೆ ಯೂಸ್ ಮಾಡಬಾರ್ದು, ಹಿಂಗೆ ಯೂಸ್ ಮಾಡಿ, ಈ ಥರ ಯೂಸ್ ಮಾಡಿದ್ರೆ ತಪ್ಪಾಗುತ್ತೆ, ಈ ಥರ ಯೂಸ್ ಮಾಡಿದ್ರೆ ಸರಿ ಮಾಡ್ಬೋದು ಅಂತ. ಇದು ಯಾವುದು ಏನು ರೂಲ್ಸ್ ಅಂತ ನಮಗೂ ಗೊತ್ತಾಗಬೇಕು. ವಿಚ್ ಇಸ್ ವೈ ನಮ್ಮ ಪ್ರಕಾರ ಇದು ಕಾಪಿರೈಟ್ ಇಶ್ಯೂನೇ ಅಲ್ಲ. ವಿಚ್ ಇಸ್ ವೈ ವಿ ವಾಂಟ್ ಟು ಫೈಟ್ ಇಟ್ ಇನ್ ಕೋರ್ಟ್ ಅಂಡ್ ಸಿ ದಟ್ ವಾಟ್ ಈಸ್ ಆಕ್ಚುಲಿ ಕಾಪಿರೈಟ್ ಇಶ್ಯೂ. ರಾಯಲ್ಟಿ ಕೊಟ್ಟಿದ್ರೆ ಈ ಸಮಸ್ಯೆ ಇರ್ತಿರ್ಲಿಲ್ಲ. ನಾವು ಇವಾಗ ಫಾರ್ ಎಕ್ಸಾಂಪಲ್ ಕೊಟ್ಟಿದ್ರೆ ಈ ಸಮಸ್ಯೆ ಅಲ್ಲ, ರಾಯಲ್ಟಿ ಯಾವ್ದಕ್ಕೆ ಕೊಡಬೇಕು ಅನ್ನೋದಿರೋದು. ಇವಾಗ ಸುಮ್ನೆ ಬಂದು ನೀವು ನಮ್ಗೆ ಏನೋ ನಿಮ್ದು ಸಿನಿಮಾದಲ್ಲಿ ಮೊಬೈಲ್ ರಿಂಗ್ ಆಯ್ತಲ್ವಾ, ಆ ರಿಂಗ್ ಟೋನ್ ನಮ್ಮ ಸಿನಿಮಾದ ಹಾಡು, ಅದಕ್ಕೆ ಅದು 3 ಸೆಕೆಂಡು ರಿಂಗ್ ಆಗಿರಲ್ಲ, ಅದಕ್ಕೆ ನೀವು ರಾಯಲ್ಟಿ ಕೊಡ್ಬೇಕಂದ್ರೆ ನಾವು ಯಾಕೆ ಕೊಡಬೇಕು?
ಈಗ ಹಿಂದೆ ಕೂಡ ಕಿರಿಕ್ ಪಾರ್ಟಿ ಟೈಮಲ್ಲಿ ಸೇಮ್ ಸಂಸ್ಥೆ ಅಲ್ಲ ಅದು ಬೇರೆ ಅದು ಬೇರೆ ಸಮಸ್ಯೆ ಅಲ್ಲೂ ನಾನು ಸರಿ ಅಂತಾನೆ ನಾನು ವಾದ ಮಾಡಿರೋದು, ಇಲ್ಲೂ ನಾನು ಸರಿ ಅಂತಾನೆ ವಾದ ಮಾಡ್ತಿರೋದು. ಅದೇ ಆವಾಗ್ಲೂ ಆಗಿತ್ತು, ಆವಾಗ್ಲೂ ನಾನು ಸರಿ ಅಂತಾನೆ ವಾದ ಮಾಡಿದ್ದೀನಿ, ಆವಾಗ್ಲೂ ನಾನು ಕೋರ್ಟಲ್ಲಿ ಹೋಗಿ ಫೈಟ್ ಮಾಡಿದ್ದೀನಿ ಕೇಸ್ನ. ನಾನು ಸರಿ ಅಂತಾನೆ ಫೈಟ್ ಮಾಡಿರೋದು, ಇದು ಕಾಪಿರೈಟ್ ಇಶ್ಯೂ ಅಲ್ಲ ಅಂತಾನೆ ಫೈಟ್ ಮಾಡಿರೋದು. ಅಂಡ್ ನಮ್ಮ ಪರವಾಗಿ ಅಲ್ಲಿ ತೀರ್ಪಾಗಿತ್ತು. ಆಮೇಲೆ ಹೊರಗಡೆ ಕಾಂಪ್ರಮೈಸ್ ಮಾಡಿದ್ವಿ. ಬಟ್ ಈ ಸಲ ಕಾಂಪ್ರಮೈಸ್ ಮಾಡಲ್ಲ, ಯಾಕಂತಂದ್ರೆ ಇದು ರಿಪೀಟ್ ಇದು ಆಗ್ತಾ ಹೋಗುತ್ತೆ. ಇದು ಸರ್ ಹೋಗಿದ್ರೆ ಸರ್ ಇದು ಈಗ MRT ಅಥವಾ ಅದ್ರ ಹಿಂದೆ ನೀವು ಯಾವ್ದು ಇವ್ರ ಸಂಸ್ಥೆ ಮಾಲೀಕರನ್ನ ಭೇಟಿ ಮಾಡಿ ಅಥವಾ ಇಲ್ಲ ಅಂದ್ರೆ ಒಂದು ನಮ್ಮ ಸಂಸ್ಥೆಯಿಂದ ಒಂದು ಫೋನ್ ಹೋಗಿತ್ತು ಅವರಿಗೆ, ಅಂದ್ರೆ ಈ ತರ ಇದೆ, ಇದಕ್ಕೆ ಅಂದ್ರೆ ಗ್ರಾಟಿಟ್ಯೂಡ್ ಆಗಿ ಏನಾದ್ರು ಕೊಡ್ಬೇಕಾ ತರ ಫೋನ್ ಹೋಗಿತ್ತು. ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ರಾಜೇಶ್ ಅಂತ ಅವರು ಒಂದು 2-3 ಸಲ ಕಾನ್ವರ್ಸೇಷನ್ ಮಾಡಿದ್ದಾರೆ. ಬಟ್ ಅಲ್ಲಿ ಕರೆಕ್ಟ್ ಆಗಿ ಪ್ರತಿಕ್ರಿಯೆ ಬಂದಿಲ್ಲ ನಮಗೆ. ಆಮೇಲೆ ಅವ್ರು ನಿಲ್ಸೇ ಬಿಟ್ರು, ಅಂದ್ರೆ ಆ ಕಡೆಯಿಂದ ಏನೋ ಆಮೇಲೆ ಫೋನೇ ಬಂದಿಲ್ಲ, ಏನೋ ನಿಮ್ಗೆ ಹೇಳ್ತೀವಿ ಅಂತ ಹೇಳಿ ಏನೋ ಫೋನ್ ಬಂದಿಲ್ಲ. ಅದು ನೀವು ರಾಜೇಶ್ ಹತ್ರನೇ ಕೇಳಬೇಕು, ನನಗೆ ಅದು ಎಕ್ಸಾಕ್ಟ್ ಡೀಟೇಲ್ಸ್ ಗೊತ್ತಿಲ್ಲ. ಬಟ್ ಇಲ್ಲ ಕಾಂಪ್ರಮೈಸ್ ಆಗಲ್ಲ, ಉಳಿದದ್ದು ಏನಿದ್ರು ಕೋರ್ಟಲ್ಲಿ ನೋಡಿ.